ಶ್ರೀ ವಾದಿರಾಜಯತಿಗಳಿಂದ ರಚಿತವಾದ ಶ್ರೀ ದುರ್ಗಾಸ್ತವಃ ಸ್ತೋತ್ರವು ದೇವಿಯ ಪರಮಶಕ್ತಿ, ಸೌಂದರ್ಯ, ಕರುಣೆ ಹಾಗೂ ಸಂಹಾರ ಶಕ್ತಿಯನ್ನು ಒಟ್ಟಾಗಿ ಚಿತ್ರಿಸುವ ಮಹತ್ವದ ಕೃತಿ. ಈ ಸ್ತೋತ್ರದಲ್ಲಿ ದುರ್ಗಾದೇವಿಯನ್ನು ಕೇವಲ ಯುದ್ಧದೇವಿಯಾಗಿ ಮಾತ್ರವಲ್ಲ, ಭಕ್ತರ ರಕ್ಷಕಿ, ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳ ಅಧಿಷ್ಠಾತ್ರಿ ದೇವಿಯಾಗಿ ವರ್ಣಿಸಲಾಗಿದೆ. ಸ್ತೋತ್ರದ ಆರಂಭದಲ್ಲೇ ದೇವಿಯನ್ನು ಸಿಂಹವನ್ನು ವಾಹನವಾಗಿ ಹೊಂದಿರುವ, ಯುದ್ಧಕ್ಕೆ ಸದಾ ಸನ್ನದ್ಧಳಾದ, ಬಂಗಾರದಂತೆ ಪ್ರಕಾಶಿಸುವ ದಿವ್ಯವರ್ಣವಳಾದ, ಪೂರ್ಣಚಂದ್ರನಂತೆ ಶಾಂತ ಹಾಗೂ ಮನೋಹರ ಮುಖವಳಾದ ಮಹಾದುರ್ಗೆ ಎಂದು ಧ್ಯಾನಿಸಲಾಗುತ್ತದೆ. ಅವಳು ಅಪಾರ ಗುಣಗಳ ಸಾಗರಳಾಗಿದ್ದು, ಶಕ್ತಿ ಮತ್ತು ಕರುಣೆಯ ಸಮನ್ವಯ ರೂಪವೆಂದು ವಾದಿರಾಜರು ಸೂಚಿಸುತ್ತಾರೆ. ಮುಂದಿನ ಶ್ಲೋಕಗಳಲ್ಲಿ ದೇವಿಯ ದಿವ್ಯರೂಪವನ್ನು ಸೂಕ್ಷ್ಮವಾಗಿ ವರ್ಣಿಸಲಾಗಿದೆ. ಕಿರೀಟ, ಹಾರ, ಕಂಠಾಭರಣ, ನೂಪುರ, ಅಂಗದ, ಕಂಕಣ, ರತ್ನಮಾಲೆ, ರತ್ನಮೇಖಲೆ ಮತ್ತು ರತ್ನಜಡಿತ ಕುಂಡಲಗಳಿಂದ ಅವಳು ಸಂಪೂರ್ಣವಾಗಿ ಅಲಂಕರಿಸಲ್ಪಟ್ಟಿದ್ದಾಳೆ. ಅವಳ ವಕ್ಷಸ್ಥಲದ ಮೇಲೆ ರತ್ನಜಡಿತ ಕಂಚುಕ ಪ್ರಕಾಶಿಸುತ್ತಿದ್ದು, ಆ ದಿವ್ಯ ತೇಜಸ್ಸು ಭಕ್ತರ ಹೃದಯದಲ್ಲಿ ಭಕ್ತಿಯ ದೀಪವನ್ನು ಬೆಳಗಿಸುವಂತೆ ಕಾಣುತ್ತದೆ. ದೇವಿಯ ಪಾದಪದ್ಮಗಳು ಅತಿ ಸುಂದರವಾಗಿದ್ದು, ಅವುಗಳ ದರ್ಶನವೇ ಪಾಪನಾಶಕ್ಕೆ ಕಾರಣವಾಗುತ್ತದೆ ಎಂಬ ಭಾವವನ್ನು ಕವಿ ಸೂಚಿಸುತ್ತಾರೆ. ಅವಳ ಮುಖವು ಕಮಲದಂತೆ ಕೋಮಲವಾಗಿದ್ದು, ನೇತ್ರಗಳು ಕರುಣೆಯಿಂದ ತುಂಬಿವೆ. ನಾಸಾಮಣಿ, ಚೂಡಾಮಣಿ, ರತ್ನತಿಲಕ, ಕಂಠಸೂತ್ರ ಇವುಗಳಿಂದ ಅವಳ ಮುಖಪದ್ಮ ಇನ್ನಷ್ಟು ಕಾಂತಿಯುತವಾಗುತ್ತದೆ. ಬ್ರಹ್ಮಾದಿ ದೇವತೆಗಳು ಅವಳನ್ನು ಸ್ತುತಿಸುತ್ತಾರೆ ಎಂಬ ಉಲ್ಲೇಖವು ದುರ್ಗಾದೇವಿಯ ಪರಮಾಧಿಕಾರವನ್ನು ಸಾರಿಸುತ್ತದೆ. ಅವಳ ಕೂದಲಿನಲ್ಲಿ ಹೂಗುಚ್ಛಗಳು ಅಲಂಕರಿಸಲ್ಪಟ್ಟಿದ್ದು, ನೀಲೋತ್ಪಲದ ಕಾಂತಿ ಕಿವಿಗಳ ಬಳಿ ಹೊಳೆಯುತ್ತದೆ. ಸೂಕ್ಷ್ಮ ನಡು, ವಿಶಾಲ ವಕ್ಷಸ್ಥಲ ಮತ್ತು ದೃಢ ನಿತಂಬಗಳಿರುವ ಅವಳ ದೇಹರಚನೆ ಶಕ್ತಿ ಮತ್ತು ಸೌಂದರ್ಯದ ಪರಿಪೂರ್ಣತೆಯ ಸಂಕೇತವಾಗಿದೆ. ಸ್ತೋತ್ರದ ಮಧ್ಯಭಾಗದಲ್ಲಿ ದೇವಿಯ ವೀರರೂಪವನ್ನು ವಿವರಿಸಲಾಗಿದೆ. ಅವಳ ಕೈಗಳಲ್ಲಿ ಕತ್ತಿ, ಕವಚ, ಗದೆ, ಶೂಲ, ಧನುಸ್ಸು, ಬಾಣ, ಅಂಕುಶ ಮುಂತಾದ ಆಯುಧಗಳಿವೆ. ಒಂದು ಕೈಯಲ್ಲಿ ವರಮುದ್ರೆ, ಇನ್ನೊಂದರಲ್ಲಿ ಅಭಯಮುದ್ರೆ ಇರುವುದು ಅವಳು ಶಕ್ತಿಶಾಲಿಯೂ ಆಗಿ ಕರುಣಾಮಯಿ ತಾಯಿಯೂ ಆಗಿದ್ದಾಳೆ ಎಂಬುದನ್ನು ತೋರಿಸುತ್ತದೆ. ಚಕ್ರ ಮತ್ತು ಶಂಖಗಳನ್ನು ಧರಿಸಿದ ಅವಳು ದಾನವರನ್ನು ಸಂಹರಿಸುವ ಭಯಾನಕ ರೂಪವನ್ನು ಹೊಂದಿದ್ದಾಳೆ. ಅಸುರರಿಗೆ ಅವಳು ಭಯಂಕರಳಾದರೂ ದೇವತೆಗಳಿಗೆ ಮತ್ತು ಭಕ್ತರಿಗೆ ಅವಳು ಅಭಯದಾಯಕಳಾಗಿದ್ದಾಳೆ. ಮುಕುಂದನಾದ ಶ್ರೀ ವಿಷ್ಣುವಿನ ಸೇವಕಿಯಾಗಿ ಅವಳು ವೈಷ್ಣವ ಭಕ್ತರಿಗೂ ಮಂಗಳವನ್ನು ನೀಡುವವಳಾಗಿ ವರ್ಣಿತಳಾಗಿದ್ದಾಳೆ. ದೇವಸ್ತ್ರೀಯರಿಂದ ಸೇವಿಸಲ್ಪಡುವ ಅವಳು ಲೋಕಕ್ಷೇಮಕ್ಕಾಗಿ ಕಾರ್ಯನಿರ್ವಹಿಸುವ ಮಹಾಶಕ್ತಿ. ಸ್ತೋತ್ರದ ಮುಂದಿನ ಭಾಗದಲ್ಲಿ ದೇವಿಯ ತತ್ವರೂಪವನ್ನು ವಿವರಿಸಲಾಗುತ್ತದೆ. ಅವಳು ಭಕ್ತರಿಗೆ ಮುಕ್ತಿಯನ್ನು ನೀಡುವವಳು, ಧರ್ಮ, ಅರ್ಥ, ಕಾಮ ಎಂಬ ತ್ರಿವರ್ಗ ಫಲಗಳನ್ನು ದಯಪಾಲಿಸುವವಳು, ನಿಶುಂಭ, ಶುಂಭ ಮತ್ತು ಮಹಿಷಾಸುರರನ್ನು ಸಂಹರಿಸಿದ ಅವಳು ಅಧರ್ಮದ ನಾಶಕಾರಿಣಿ, ತಮೋಗುಣದ ಅಧಿದೇವತೆಯಾಗಿ ಅಜ್ಞಾನವನ್ನು ಉಂಟುಮಾಡುವ ಶಕ್ತಿಯೂ ಅವಳಲ್ಲಿದೆ. ಆದರೆ ಭಕ್ತರ ಪಾಲಿಗೆ ಅವಳು ಅಜ್ಞಾನ ನಾಶಕಳು, ಜ್ಞಾನಪ್ರದಾತ್ರಿಯೂ ಆಗಿದ್ದಾಳೆ. ಫಲಶ್ರುತಿಯಲ್ಲಿ ವಾದಿರಾಜಯತಿಗಳು ರಚಿಸಿದ ಈ ದುರ್ಗಾಸ್ತವವನ್ನು ಭಕ್ತಿಯಿಂದ ಪಠಿಸುವವರು ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸುತ್ತಾರೆ, ಭಯಾನಕ ಕಷ್ಟಗಳಿಂದ ಪಾರಾಗುತ್ತಾರೆ ಮತ್ತು ಅಕಾಲ ಮೃತ್ಯುವಿನ ಭಯದಿಂದ ಮುಕ್ತರಾಗುತ್ತಾರೆ ಎಂದು ಹೇಳಲಾಗಿದೆ. ಈ ರೀತಿ ಶ್ರೀ ದುರ್ಗಾಸ್ತವವು ದುರ್ಗಾದೇವಿಯ ಶಕ್ತಿ, ಕರುಣೆ ಮತ್ತು ಪರಮತತ್ವವನ್ನು ಒಂದೇ ಸ್ತೋತ್ರದಲ್ಲಿ ಸಮಗ್ರವಾಗಿ ನಿರೂಪಿಸುವ ಶ್ರೇಷ್ಠ ಕಾವ್ಯರೂಪವಾಗಿದೆ.